स्थाणं नमो आयर्याणं नमो वज्रायाणं नमो लोये सव्वसाहुनम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्क मुनिभिरुपासिततीर्था सरस्वती हरितनोधुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। श्रीमत्परमगम्भीरं स्याद्वादामोघलाञ्छनं जीयात्रैलोक्यनाथस्य शासनं जिनशासनम्। ಸ್ವಾಧ್ಯಾಯದ ಕ್ರಮದಲ್ಲಿ ನಮ್ಮ ಚರ್ಚೆ ಪಂಡಿತ್ ಯುಗಲ್ ಕಿಶೋರ್ಜಿ ಅವರು ಬರೆದಿರುವಂತಹ ದೇವಶಾಸ್ತ್ರ ಗುರು ಪೂಜೆಯ ಆಧಾರದಿಂದ ನಮ್ಮ ಚರ್ಚೆ ನಡೀತಾ ಇದೆ. ವಸ್ತುತಃ ಒಂದು ಆದರ್ಶವಾದಂತಹ ಪೂಜೆಯ ಸ್ವರೂಪ, ಪೂಜೆಯಲ್ಲಿ ಇರಬೇಕಾದಂತಹ ಭಾವನೆಗಳ ಒಂದು ಪ್ರತೀಕಾತ್ಮಕವಾಗಿ ನಾವು ಈ ಒಂದು ಪೂಜೆಯನ್ನು ಚರ್ಚೆಗೆ ತಗೊಂಡಿದ್ದೇವೆ. ಕನ್ನಡ ಪೂಜೆಗಳು ಹಲವಾರು ಇದೆ, ಚರ್ಚೆಗೂ ಕೂಡ ಮುಂದೆ ನಾವು ತಗೋಬಹುದು. ಆದರೆ ಸದ್ಯದಲ್ಲಿ ಈ ರೀತಿಯಾದಂತಹ ಒಂದು ಯಾವ ಅತ್ಯಂತ ಮರ್ಮಪೂರ್ಣವಾದಂತಹ ಯಾವ ಪೂಜೆ ಇದೆ ಅಂತಹ ಪೂಜೆ ಸಿಗೋದು ಸಾಮಾನ್ಯವಾಗಿ ದುರ್ಲಭ ಇದೆ. ಹಾಗಾಗಿ ನಾವು ಈ ಒಂದು ಪೂಜೆಯನ್ನು ಆಧರಿಸಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಈ ಚರ್ಚೆಯ ಒಂದು ಕ್ರಮದಲ್ಲಿ ನಮ್ಮ ಚರ್ಚೆ ಅರ್ಘ್ಯಗಳ ಚರ್ಚೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಈಗ ಜೈಮಾಲಾ ಸ್ವರೂಪದಲ್ಲಿ ಯಾವ 12 ಅನುಪ್ರೇಕ್ಷೆಗಳ ರೂಪದಲ್ಲಿ ಬರೆದಿರುವಂತಹ ಯಾವ ಜೈಮಾಲೆ ಇದೆ ಅದನ್ನು ಆಧರಿಸಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಮೊದಲ 3 ಪದ್ಯಗಳ ಚರ್ಚೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ನಾನು ಒಂದು ಸಲ ಇಲ್ಲಿಂದ ಪದ್ಯಗಳನ್ನು ಓದಿ ಮುಂದಿನ ಚರ್ಚೆಯನ್ನು ನಾವು ಮಾಡೋದಿದೆ. ಜೈಮಾಲೆ. भवन में जी भर घूम चुका, कण कण को जी भर भर देखा, मृग सम मृग तृष्णा के पीछे, मुझको न मिली सुख की रेखा, झूठे जग के सपने सारे, झूठी मन की सब आशाएं, तन जीवन यौवन अस्थिर है, क्षण भंगुर पल में मुरझाए, सम्राट महाबल सेनानी उस क्षण को टाल सकेगा क्या, अशरण मृत काया में हर्षित निज जीवन डाल सकेगा क्या,
संसार महा दुख सागर में प्रभु दुखमय सुख आभासों में मुझको न मिला सुख क्षण भर भी कंचन कामिनी प्रासादों में. ಏನ್ ಹೇಳ್ತಿದ್ದಾರೆ 4ನೇ ಪದ್ಯದಲ್ಲಿ, ಯಾವ ಸಂಸಾರದ ಸ್ವರೂಪ ಇದೆ ಅದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಸಂಸಾರ ಮಹಾ ದುಃಖ ಸಾಗರ ಕೆ ಪ್ರಭು दुखमय सुख आभासों में मुझको न मिला सुख क्षण भर भी कंचन कामिनी प्रासादों में. कंचन कामिनी प्रासादों में, ಕಂಚನ ಕಾಮಿನಿ ಪ್ರಾಸಾದಗಳಂತ ಹೇಳಿದ್ರೆ, ಪ್ರಾಸಾದ ಅಂತ ಹೇಳಿದ್ರೆ ಮಹಲ್ಗಳು, ಅರಮನೆಗಳು. ಅರಮನೆ ಅಂತ ಹೇಳಿದ್ರೆ ನಿಜವಾದ ಅರಮನೆ ತನಕನೂ ಹೋಗೋದಿಲ್ಲ. ಎಲ್ಲರಿಗೂ ಅವರವರ ಮನೆ ಅರಮನೆ ಅಂತಾನೆ ಅನ್ಸತ್ತೋ ಇಲ್ವೋ? ಏನ್ ಹೇಳ್ತಾರೆ, ನಮ್ಮ ಮನೆ ಮೈಸೂರು ಅರಮನೆ ತರ ಇಲ್ಲದೆ ಇರ್ಬೋದು, ಏನು ಮೈಸೂರು ಅರಮನೆ ತರ ಅಂತೂ ಇಲ್ಲ. ಆದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಅವರವರ ಮನೆ ಯಾವ ಅರಮನೆ ಇದೆ ಅದಕ್ಕಿಂತ ಕಡಿಮೆ ಏನು ಅನ್ಸೋದಿಲ್ಲ. ಎಲ್ಲರಿಗೂ ಅವರವರ ಅರಮನೆ ಆ ಯಾವ ಮನೆ ಅದು ಅರಮನೆ ತರ ಅನ್ಸುತ್ತೆ. ಹಾಗಾಗಿ ಇಲ್ಲೇನು ಹೇಳ್ತಿದ್ದಾರೆ, ಯಾವ ಮಹಲ್ ಪ್ರಾಸಾದ ಇದೆ, ಪ್ರಾಸಾದ ಅಂದ್ರೆ ಮನೆ, ಯಾವ ಅರಮನೆ, ನಮ್ಮ ಅರಮನೆ, ನಮ್ಮ ಯಾವ ಅರಮನೆ ಇದೆ ಆ ನಮ್ಮ ಸ್ವಂತ ಮನೆ ಯಾವ ರೀತಿ ಕಂಚನ ಕಾಮಿನಿ, ಉದಾಹರಣೆಗಳನ್ನ, ಆ ಉಪಮೆಗಳನ್ನ, ಕಂಪ್ಯಾರಿಸನ್ಗಳನ್ನ ಕೊಡ್ತಾರೆ. ಪದ್ಯ ಇದೆಯಲ್ಲ, ಹಾಗಾಗಿ ಕಂಚನ ಕಾಮಿನಿ ಪ್ರಾಸಾದೊಮ್ಮೆ, ಸ್ವರ್ಣದಂತಹ ಅರಮನೆಗಳಲ್ಲಿ, ಸ್ವರ್ಣದಂತಹ ಅರಮನೆಗಳಲ್ಲಿ ಏನಾಗುತ್ತೆ, ಒಂದು ಕಡೆಗೆ ಸಾತಿಶಯ ಪುಣ್ಯೋದಯ. ಸಾತಿಶಯ ಅಂತ ಹೇಳಿದ್ರೆ ತುಂಬಾ ವ್ಯಾಪಕವಾದಂತಹ ಪುಣ್ಯದ ಉದಯ ಇದೆ. ಯಾವುದೋ ಒಂದು ರಾಜ್ಯದ ರಾಜ ಆಗಿದ್ದಾನೆ, ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ, ಚಿನ್ನ ಬೆಳ್ಳಿ ಬಂಗಾರದಲ್ಲಿಯೇ ಜೀವನ ಇದೆ, ಅಂತಹ ಒಂದು ಸ್ಥಿತಿ. ಮತ್ತೆ ಇನ್ನೊಂದು ಸ್ಥಿತಿ ಏನಿದೆ, ಈ ಸಂಸಾರಿ ಜೀವಕ್ಕೆ ಏಕೇಂದ್ರಿಯದಿಂದ ಪಂಚೇಂದ್ರಿಯವರೆಗೆ ಎಲ್ಲ ಜೀವಕ್ಕೂ ಕೂಡ ಯಾವ ಸಂಯೋಗಗಳ ಪ್ರಾಪ್ತಿಯಾಗಿದೆ, ಆ ಸಂಯೋಗ ಎಷ್ಟೇ ಕೆಟ್ಟದಾಗಿದ್ರು, ಆ ಸಂಯೋಗ ನಿಕೃಷ್ಟ ಆಗಿದ್ರು ಕೂಡ ಅದು ಇವನಿಗೆ ತುಂಬಾ ಒಳ್ಳೇದನ್ಸುತ್ತೆ. ಟೋಡರ್ಮಲ್ಜಿ ವರ್ಣನೆ ಮಾಡ್ತಾರಲ್ಲ, ಅಥವಾ ಅನೇಕ ಪ್ರಥಮಾನುಯೋಗದ ಕಥೆಗಳನ್ನು ನಾವು ಕೇಳಿದ್ದೇವೆ. ಪ್ರಾಪ್ತ ಪರ್ಯಾಯ ಮೇ ತನ್ಮಯ ಹೋತಾಯ್. ಪ್ರಾಪ್ತ ಪರ್ಯಾಯ ಅಂದ್ರೆ ವರ್ತಮಾನದಲ್ಲಿ ಯಾವ ಅವಸ್ಥೆ, ಯಾವ ಗತಿ ಅವನಿಗೆ ಪ್ರಾಪ್ತ ಆಗಿದೆ ಅದರಲ್ಲೇ ತನ್ಮಯ ಆಗುತ್ತಾನೆ. ಅವನು ಏಕೇಂದ್ರಿಯ ಆಗಿದ್ರು ಅವನಿಗೆ ಅದೇ ಚೆನ್ನಾಗ್ ಅನ್ಸುತ್ತೆ, ಆ ಜೀವಕ್ಕೆ. ದ್ವಿಇಂದ್ರಿಯ ಆಗಿದ್ರೆ ಅದೇ ಶರೀರ ಅದಕ್ಕೆ ಚೆನ್ನಾಗ್ ಅನ್ಸುತ್ತೆ. ಹಾಗೆ ತೀಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ, ತಿರ್ಯಂಚ ಆಗಿದ್ರು ಅದಕ್ಕೆ ಅದೇ ಶರೀರ ತುಂಬಾ ಒಳ್ಳೇದು ಅನ್ನಿಸ್ತಾ ಇರುತ್ತೆ. ಸಂಸಾರ ಯಾವ ಮನುಷ್ಯ ಗತಿ ಇದೆ, ಆ ಮನುಷ್ಯ ಗತಿಯಲ್ಲಿ ಕೂಡ ಪ್ರತಿಯೊಬ್ಬ ಮನುಷ್ಯನ ಯಾವ ಮಿಥ್ಯಾತ್ವ ಅಜ್ಞಾನ ಇದೆ, ಅದು ಹೇಗಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾವ ಸಂಯೋಗಗಳ ಪ್ರಾಪ್ತಿಯಾಗಿದೆ ಅದ್ರಲ್ಲೇ ತನ್ಮಯ ಆಗುತ್ತಾನೆ. ಅದೇ ಚೆನ್ನಾಗಿ ಅನಿಸ್ತಾ ಇರುತ್ತೋ ಇಲ್ವೋ? ನಮಗೆ ಯಾವ್ದು ಶರೀರ ಸಿಕ್ಕಿದೆ ಅದು ಹೆಂಗಾದ್ರೂ ಇರ್ಬೋದು ನನ್ನ ಶರೀರ. ಬೇರೆಯವ್ರನ್ನ ಕೇಳಿದ್ರೆ ಹೇಳ್ತಾರೆ ನಮ್ಮ ಶರೀರದಲ್ಲಿ ಏನೇನ್ ಡಿಫೆಕ್ಟ್ ಇದೆ ಅಂತ. ಅಥವಾ ನೋಡ್ಲಿಕ್ಕೆ ಚೆನ್ನಾಗಿಲ್ಲ, ಕುರೂಪ ಇದೆ, ಸುರೂಪ ಇದೆ, ಅದು ಹೇಗಿದ್ರು ಕೂಡ ನನಗೆ ಅದು ತುಂಬಾ ಪ್ರೀತಿ ಇದೆ ಅದರ ಮೇಲೆ. ಅದೇ ರೀತಿ ನನ್ನ ಮನೆ ಹೇಗಿದ್ರು ಕೂಡ ನನ್ನ ಮನೆ ನನಗೆ ತುಂಬಾ ಪ್ರಿಯವಾದದ್ದಿದೆ. ಅದಕ್ಕೆ ಇಲ್ಲಿ ಕಂಚನ ಕಾಮಿನಿ ಪ್ರಾಸಾದೊಮ್ಮೆ, ಮಹಲ್ಗಳಲ್ಲಿ, ಅರಮನೆಗಳಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಬರೀ ಅರಮನೆ ಅನ್ನೋದು ಪ್ರತೀಕ ಇದೆ.
ಪ್ರತೀಕ ಅರ್ಥ ಆಗುತ್ತಲ್ಲ. ಅರಮನೆ ಅಂತ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದು ಸಂಸಾರದ ಪ್ರತಿಯೊಂದು ಭೋಗಗಳ, ಸಂಸಾರದ ಪ್ರತಿಯೊಂದು ಪೌದ್ಗಲಿಕ ಸಂಯೋಗಗಳ ಪ್ರತೀಕ ಈ ಪ್ರಾಸಾದ ಅನ್ನುವಂತಹ ಶಬ್ದ ಇದೆ. ಪ್ರಾಸಾದ ಶಬ್ದದ ಅರ್ಥ ಅರಮನೆ, ಆದ್ರೆ ಬರೀ ಅರಮನೆ ಅಲ್ಲ, ನಮ್ಮ ಇಡೀ ಸಂಸಾರದಲ್ಲಿ ಯಾವೆಲ್ಲ ಭೋಗಗಳನ್ನ ನನಗೆ ಸಂಯೋಗ ಆಗುತ್ತೆ ಆ ಎಲ್ಲಾ ಭೋಗಗಳ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಈ ಎಲ್ಲಾ ಭೋಗಗಳ ಮಧ್ಯೆ ಇದ್ರೂನು, ಈ ಎಲ್ಲಾ ಭೋಗಗಳನ್ನ ಭೋಗಿಸಿದ್ರು ಏನಾಗುತ್ತಾ ಇದೆ, ಸಂಸಾರದಲ್ಲಿ ದುಃಖವೇ ದುಃಖ ಇದೆ. ಏನು ಸಂಸಾರ ಮಹಾ ದುಃಖ ಸಾಗರಕ್ಕೆ ಪ್ರಭು ದುಃಖಮಯ ಸುಖ ಆಭಾಸೋಮೆ. ಸಂಸಾರ ಹಿಂಗಿದೆ. ತೊಡ್ರಮಲ್ಜಿ ಗ್ರಂಥ ಬರೆಯೋಕ್ಕಿಂತ ಮುಂಚೆ ಏನು ಉಪದೇಶ ಕೊಡ್ತಾರೆ ಕಿ ಇವನಿಗೆ ಶಾಸ್ತ್ರ ಸ್ವಾಧ್ಯಾಯದ ಮೊದಲು ಏನು ನಿರ್ಣಯ ಆಗಬೇಕು ಕಿ ಸಂಸಾರದಲ್ಲಿ ಸ್ವಲ್ಪವೂ ಸುಖ ಇಲ್ಲ, ದುಃಖವೇ ದುಃಖ ತುಂಬಿದೆ ಅನ್ನೋದು ಮೊದಲು ನಿರ್ಣಯ ಆಗಬೇಕು. ಇದು ನಿರ್ಣಯ ಆದ್ಮೇಲೆ ಇವನು ಪರದ್ರವ್ಯದ ತ್ಯಾಗ ಇತ್ಯಾದಿ ವಿಚಾರಗಳನ್ನ ಮಾತಾಡಬೇಕು. ಪರದ್ರವ್ಯದ ತ್ಯಾಗ ಆಮೇಲೆ. ಮೊದಲೇನು ಈ ಮೊದಲು ಸಂಸಾರದಲ್ಲಿ ದುಃಖ ಇದೆ, ಸಂಸಾರ ಬರೀ ದುಃಖ ಇದೆ ಅಂತಲ್ಲ, ಸಂಸಾರದ ಯಾವುದೇ ಸಂಯೋಗದಲ್ಲಿ ಸುಖ ಇಲ್ಲ. ನಮಗೇನನ್ಸುತ್ತೆ, ಸಂಸಾರ ಅಂದ್ರೆ ಏನು, ಕಹಿ ಸಿಹಿ ಕಹಿ ಎರಡೂ ಇರುತ್ತೆ, ಬೇವು ಬೆಲ್ಲ ಎರಡೂ ಇರುತ್ತೆ. ಜಿನ ಧರ್ಮ ಇದನ್ನ ನಂಬೋದಿಲ್ಲ. ಏನ್ ಹೇಳುತ್ತೆ ಜಿನ ಧರ್ಮ, ಸಿಹಿ ಕಹಿ ಸುಖ ದುಃಖ ಎರಡೂ ಇಲ್ಲ ಸಂಸಾರದಲ್ಲಿ. ಮತ್ತೆ ಸಂಸಾರದಲ್ಲಿ ಏನಿದೆ, ಸಂಸಾರದಲ್ಲಿ ಬರೀ ದುಃಖ ಇದೆ. ಮತ್ತೆ ನಮಗ್ ಸುಖ ಸುಖ ಅನ್ಸತ್ತಲ್ಲ, ಅದೇನು ಅದ್ ಹೇಳ್ತಾರೆ, ಯಾವಾಗ ದುಃಖ ಕಡಿಮೆ ಆಗುತ್ತೆ ಅದನ್ನೇ ಇವನು ಸುಖ ಅಂತ ಕರೀತಾನೆ. ಏನ್ ಹೇಳ್ತಾ ಇದಾರೆ, ತುಂಬಾ ಜಾಸ್ತಿ ಜ್ವರ ಬಂದ್ರೆ, ಆಮೇಲೆ ಜ್ವರ ಬಂದು 1-2 ದಿನ ಆದ್ಮೇಲೆ ಆ ಜ್ವರ ಕಡಿಮೆ ಆದ್ರೆ, ಇನ್ನೂ ಜ್ವರ ಇದೆ ಆದ್ರೆ ಮೊದಲು ಎಷ್ಟಿತ್ತಲ್ಲ ಅಷ್ಟಿಲ್ಲ, ಇವಾಗ ಹೆಂಗಿದ್ದೀರಿ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ, ಇವಾಗ ತುಂಬಾ ಆರಾಮಿದೆ. ಆರಾಮಿದೆ, ಜ್ವರ ಬಂದಿದೆಯಲ್ಲ, ಆ ಜ್ವರ ಲೆಕ್ಕಕ್ಕಿಲ್ಲ. ಹಿಂದೆ ಏನು ಬಂದಿತ್ತಲ್ಲ 2 ದಿನದ ಹಿಂದೆ, ಅದಕ್ಕೆ ಹೋಲಿಸಿದ್ರೆ ಇದು ಯಾವುದೂ ಲೆಕ್ಕಕ್ಕಿಲ್ಲ. ಹಾಗಾಗಿ ಏನ್ ಹೇಳ್ತಾನೆ, ಆರಾಮಾಗಿದ್ದೀನಿ. ಹಾಗೇನೆ ಪ್ರತಿಯೊಬ್ಬ ಅಜ್ಞಾನಿ ಸಂಸಾರದಲ್ಲಿ ಕಡಿಮೆ ದುಃಖಕ್ಕೆ ಸುಖ ಅಂತ ಕರೀತಾನೆ. ಅದಕ್ಕೇನೆ ಸಂಸಾರ ಮಹಾ ದುಃಖ ಸಾಗರಕ್ಕೆ. ಈ ಸಂಸಾರ ಮಹಾ ದುಃಖದ ಸಮುದ್ರ ಇದೆ. अरे इसमें सुख ढूंढना क्या बात कर रहे हो भाई साहब, संसार की कोई भी वस्तु आपको सुख नहीं दे सकती, क्योंकि संसार पूरा दुख से भरा हुआ है. ಈ ಸಂಸಾರ ಮೇ ಸುಖ ढूंढना ही पागलपन है. ಏನ್ ಹೇಳ್ತಿದ್ದಾರೆ, ಸಂಸಾರದಲ್ಲಿ ಸುಖವನ್ನ ಹುಡುಕೋದೇ ದೊಡ್ಡ ಮೂರ್ಖತನ ಇದೆ. ಕ್ಯೂಂಕಿ ಸುಖ ಹೇನೇನ. ಏನ್ ಹೇಳ್ತಿದ್ದಾರೆ, ಸಂಸಾರದಲ್ಲಿ ಸುಖ ಇದ್ರೆ ನೀನು ಹುಡುಕಬಹುದು, ಸುಖ ಇಲ್ಲವೇ ಇಲ್ಲ. ಮತ್ತೆ ಯಾವ ಸಂಸಾರಿ ಜೀವಿಗಳು ಸುಖ ಅಂತ ಕರೀತಾ ಇದ್ದಾರೆ ಅದು ಸುಖ ಅಲ್ಲ. ಯಾವ ದುಃಖ ಇತ್ತು ಆ ದುಃಖ ಒಂಚೂರು ಕಡಿಮೆ ಆದದಕ್ಕೆ ಅವನೇನಂದ, ಓಹೋ ಈಗ ಸುಖ ಇದೆ. ಅರೆ ಸುಖ ಇದೆ, ಬೆಳಿಗ್ಗೆ ಊಟ ಮಾಡೋದೊಂದು ಪುನಃ ಮಧ್ಯಾಹ್ನ ಹಸುವಾಗುತ್ತೆ. ಅರೆ ಕ್ಷುಧಾ ರೋಗ ಪ್ರತಿ ಸಮಯ ಇದೆ. ಇದು ದುಃಖ ಇದೆಯೋ ಅಥವಾ ಸುಖ ಇದೆಯೋ? ಊಟ ಮಾಡೋ ತುಂಬಾ ಹೊಟ್ಟೆ ಹಸಿದಿದೆ, ಮತ್ತು ಎಲ್ಲಿ ತನಕ ಊಟ ಸಿಗೋದಿಲ್ಲ ಅಲ್ಲಿ ತನಕ ತುಂಬಾ ದುಃಖ ಆಗುತ್ತಿತ್ತು. ಮತ್ತು ಹೊಟ್ಟೆ ತುಂಬ ಊಟ ಮಾಡ್ದ, ಈಗೇನ್ ಹೇಳ್ತಾನೆ, ಈಗ ಚೆನ್ನಾಗಿದೆ. ಎಷ್ಟು ತನಕ ಚೆನ್ನಾಗಿದೆ? ಅರ್ಧ ಗಂಟೆ, 3/4 ಗಂಟೆ, 1 ಅವರ್, 2 ಅವರ್ ಮುಗಿತ್, फिर से दुख चालू. अरे दुख दूर हो ही नहीं सकता, दुख कम ज्यादा हो सकता है. ಏನ್ ಹೇಳ್ತಾರೆ, ದುಃಖ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಂಸಾರದಿಂದ, ದುಃಖ ಕಡಿಮೆ ಜಾಸ್ತಿ ಆಗುತ್ತೆ ಅಷ್ಟೇನೇನೆ. ಆದ್ರೆ ಕಡಿಮೆ ದುಃಖಕ್ಕೆ ಅಜ್ಞಾನದಿಂದ ಮಿಥ್ಯಾದೃಷ್ಟಿ ಸುಖ ಅಂತ ಕರೀತಾನೆ. ಆದ್ರೆ ಪಂಡಿತ್ಜಿ ಏನ್ ಹೇಳ್ತಿದ್ದಾರೆ, ಸಂಸಾರ ಮಹಾ ದುಃಖ ಸಾಗರ್. ಸಂಸಾರ ಏನಿದೆ ಅದು ದುಃಖದಿಂದನೇ ತುಂಬಿದೆ, ದುಃಖದ ಸಮುದ್ರ ಇದೆ. ಅಂದ್ರೆ ದುಃಖಕ್ಕೆ ಇಲ್ಲಿ ಲಿಮಿಟ್ ಇಲ್ಲ.
ಲಿಮಿಟ್ಲೆಸ್ ದುಃಖ 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 ದುಃಖನೇ ತುಂಬಿದೆ. ವಿಚಾರ ಮಾಡೋದು ನಾವು, ಎಲ್ಲಿದೆ ಸುಖ ನಮಗೆ? ದಿನವಿಡೀ ರಾತ್ರಿ ಇಡೀ 24 hours ನಾನು ಏನೇನು ಕೆಲಸ ಮಾಡ್ತಾ ಇದ್ದೇನೆ, ಆ ಪ್ರತಿಯೊಂದು ಕೆಲಸ ನಾನು ದುಃಖಿಯಾಗಿದ್ದೀನಿ ಅಂತ ಒತ್ತಿ ಒತ್ತಿ ತೋರಿಸ್ತಾ ಇದೆ. ಬಟ್ ನಾನು ನೋಡಕ್ ರೆಡಿ ಇಲ್ಲ. ನಾನು ಊಟ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ದುಃಖ ಇದೆ ಅಂತ ಗೊತ್ತಾಗ್ತಿದೆ. ಆ ಹಸಿವು ತಡೆಯಕ್ಕಾಗುತ್ತಿಲ್ಲ ಅಂತ ನಾನು ಅದನ್ನ ಸೇವನೆ ಮಾಡ್ತಿದ್ದೇನೆ. ಪ್ರವಚನ ಸಾರದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನ ಮಾಡ್ತಾರೆ. ನಾನೀಗ ಚರ್ಚೆ ಮಾಡಕ್ ಕೂತ್ಕೊಂಡ್ರೆ ಬಹಳ ವಿಸ್ತೃತವಾದ ಚರ್ಚೆ ಆಗತ್ತೆ. ಹಾಗಾಗಿ ಆ ಕಡೆಗೆ ನಾನು ಹೋಗುತ್ತಾ ಇಲ್ಲ. ಆದ್ರೆ ಸ್ವಲ್ಪದ್ರಲ್ಲಿ ವಿಚಾರ ಏನಿದೆ, ಯಾವ ಇಂದ್ರಿಯ ಸುಖ ಇದೆ, ಯಾವ ಸಂಸಾರದಲ್ಲಿ ಯಾವುದಕ್ಕೆ ಅಜ್ಞಾನಿ ಸುಖ ಅಂತ ಕರಿತಾ ಇದ್ದಾನೆ, ಅದು ವಾಸ್ತವಿಕವಾಗಿ ದುಃಖ ಇದೆ. ಸಪರಂ ಬಾಧಾ ಸಹಿಯಂ ವಿಚ್ಛಿನ್ನಂ ಬಂಧ ಕಾರಣಂ ವಿಷಮಂ. ಏನ ಈ ಯಾವ ಸಂಸಾರದಲ್ಲಿ ದುಃಖ ಇದೆ ಸುಖ ಇದೆ ಅಂತ ಕರಿತಾ ಇದ್ದಾನೆ, ಎಲ್ಲಿದೆ? ಪ್ರತಿಯೊಂದು ಕ್ರಿಯೆ. ಉದಾಹರಣೆ ಕೊಡ್ತಾರಲ್ಲ, ಕಿವಿಯಲ್ಲಿ ಅವನಿಗೆ ನೋವು ಬಂದಿದೆ, ಕಿವಿ ನೋವು, ತುಂಬಾ ಏನಂತ ಸೂಕ್ಷ್ಮವಾದ ನೋವು, ಇದು ಬಹಳ ವೇದನೆಯನ್ನ ಕೊಡುತ್ತೆ. ಮತ್ತು ಅವನಿಗೊಬ್ಬ ಔಷಧಿ ಏನು ಹೇಳ್ತಾನೆ, ಮೇಕೆ ಮೂತ್ರವನ್ನು ಹಾಕಿದ್ರೆ ನಿನ್ನ ಕಿವಿ ನೋವು ಕಡಿಮೆ ಆಗುತ್ತೆ. ಆದ್ರೆ ಸಮಸ್ಯೆ ಏನಿದೆ, ಕಿವಿಯಲ್ಲಿ ಹಾಕಿದ್ರೆ ಹೊರಗಡೆ ಏನೋ ಕಿವಿ ಬಾಯಿ ಮೂಗು ಎಲ್ಲ ಬೇರೆ ಬೇರೆ ಇದೆ, ಆದ್ರೆ ಹೊರಗಡೆ ಇಂಟರ್ನಲ್ ಆರ್ಗನ್ಸ್ ಎಲ್ಲ ಒಂದೇ ಇದೆ. ಕಿವಿಯಲ್ಲಿ ಹಾಕಿದ್ರೆ ಬಾಯಲ್ಲಿ ಬಂದ್ಬಿಡುತ್ತೆ. ನೋಡು, ವಿಚಾರ ಮಾಡು, ಹಾಕ್ಲಾ ಬೇಡವಾ ಅಂತ. ರೋಗಿ ಏನ್ ಹೇಳ್ತಾನೆ, ಇದರಲ್ಲಿ ವಿಚಾರ ಮಾಡೋದೇನಿದೆ, ಮೊದಲು ಹಾಕಿ ನೀವು. ಏನ್ ಹೇಳ್ತಾನ ಅವನು, ಇದರಲ್ಲಿ ವಿಚಾರ ಮಾಡೋದೇನೂ ಇಲ್ಲ. ಏನ್ ಹೇಳ್ತಾ ಇದ್ದಾನೆ? ಈ ರೀತಿಯಾಗಿ ಯಾಕೆ ಮಾತಾಡ್ತಾ ಇದ್ದಾನೆ? ಯಾಕಂದ್ರೆ ಆ ಯಾವ ಅಪವಿತ್ರವಾದ ವಸ್ತು ಇದೆ, ಅದಕ್ಕಿಂತನೂ ಜಾಸ್ತಿ ಯಾವುದು ದುಃಖ ಕೊಡ್ತಾ ಇದೆ, ಆ ವೇದನೆ, ಆ ನೋವು. ಆ ನೋವನ್ನ ತಡೆಯಕ್ ಆಗದೇ ಇರೋದ್ರಿಂದ ಆ ಅಪವಿತ್ರ ವಸ್ತುವನ್ನು ಕೂಡ ತಾನು ಸೇವಿಸ್ಲಿಕ್ಕೆ ತಯಾರಾಗ್ತಾನೆ. ಹಾಗೇನೆ ಆಚಾರ್ಯರು ಹೇಳುತ್ತಾರೆ, ಈ ಯಾವ ನೀನು ಭೋಗ ಮಾಡ್ತಾ ಇದೆಯಲ್ಲ, ಇಂದ್ರಿಯ ಭೋಗ, ಯಾವುದಕ್ಕೆ ಸುಖ ಅಂತ ಕರಿತಾ ಇದೀಯ, ಇದು ಸುಖ ಅಲ್ಲ. ನಿನಗೆ ಇಂದ್ರಿಯಗಳ ವೇದನೆ ತಡೆಯಕ್ಕಾಗ್ತಾ ಇಲ್ಲ. ತಡೆಯಕ್ ಆಗದೇ ಇರೋದ್ರಿಂದ ಈ ಯಾವ ಉಚ್ಚಿಷ್ಟ ಎಂಜಲು ಸ್ವರೂಪವಾದಂತಹ ಯಾವ ಭೋಗಗಳಿದೆ ಅವುಗಳನ್ನು ಭೋಗಿಸ್ತೀಯ. ನಿನಗೆ ಹೊಟ್ಟೆ ಹಸಿವು ತಡೆಯಕ್ ಆಗುತ್ತಿಲ್ಲ ಅಂತ ಊಟ ಮಾಡ್ತೀಯ, ಬಾಯಾರಿಕೆ ತಡೆಯಕ್ ಆಗ್ತಾ ಇಲ್ಲ ಅಂತ ನೀನು ನೀರು ಕುಡಿತೀಯ, ಪ್ರತಿಯೊಂದು ತಡೆಯಕ್ ಆಗ್ತಾ ಇಲ್ಲ ಅಂತ ನಿದ್ದೆ ಮಾಡ್ತೀಯ, ಮತ್ತೆ ನಿದ್ದೆ ಮಾಡಿ ಮಾಡಿ ಮಲ್ಕೊಳಕ್ ಆಗ್ತಾ ಇಲ್ಲ ಅಂತ ಎದ್ದೇಳ್ತೀಯ. ಏನ್ ಹೇಳ್ತಾರ, ಪ್ರತಿಯೊಂದು ನಮ್ಮ ಜೀವನದ ಪ್ರತಿಯೊಂದು ಘಟನೆ, ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಕೆಲಸ ನಮ್ಮ ದುಃಖವನ್ನ ಎತ್ತಿ 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 ತೋರಿಸ್ತಾ ಇದೆ. ಆದ್ರೂ ಕೂಡ ನಮಗೇನು ಅನ್ಸುತ್ತೆ, ಸುಖ. ಯಾಕೆ ಸುಖ ಅನ್ಸುತ್ತೆ? ಆ ಅಜ್ಞಾನಿಗೆ ಗೊತ್ತಿಲ್ಲ, ಈ ದುಃಖದ ವೇದನೆ ಕಡಿಮೆ ಆಗಿದೆ ಅಷ್ಟೇ, ಸುಖ ಆಗಿಲ್ಲ. ಹಾಗಾಗಿ ಏನ್ ಹೇಳ್ತಾರೆ, ಸಂಸಾರ ಮಹಾ ದುಃಖ ಸಾಗರಕ್ಕೆ ಪ್ರಭು ದುಃಖಮಯ. ಸಂಸಾರ ದುಃಖಮಯ ಇದೆ, ಆದ್ರೆ ಸುಖ ಆಭಾಸೋಮೆ ಕೆಸ ಸುಖ ತೋ ಆಭಾಸ್. ಆಭಾಸ್ ಅಂದ್ರೆ ಇಲ್ಯೂಷನ್. ಇಲ್ಯೂಷನ್ ಅರ್ಥ ಆಗುತ್ತಲ್ಲ, ಏನ್ ಹೇಳ್ತಾರೆ, ಚಮತ್ಕಾರ. ನನಗೆ ಯಾವ ದುಃಖ ಇದೆ ಅದು ಫ್ಯಾಕ್ಟ್ ಇದೆ, ಯಾವ ದುಃಖ ಇದೆ ಅದು ವಸ್ತು ಸ್ಥಿತಿ ಇದೆ, ಮತ್ತು ಯಾವುದು ಸುಖ ಇದೆ ಅದು ನನ್ನ ಕಲ್ಪನೆ ಇದೆ. ಎಲ್ಲಿ? ಸಂಸಾರದಲ್ಲಿ ಅಂದ್ರೆ ಇಂದ್ರಿಯಗಳಿಂದ ಯಾವ ಸುಖ ನನಗೆ ಸುಖ ಅನ್ನಿಸ್ತಾ ಇದೆ, ಇಂದ್ರಿಯ ಭೋಗದ ಸುಖ ಅದು ಸುಖ ಅಲ್ಲ, ಸುಖದ ಕಲ್ಪನೆ ಇದೆ. ಅಜ್ಞಾನಿ ಕಲ್ಪನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಕಿ ನನಗೆ ಇಂದ್ರಿಯ ಭೋಗದಿಂದ ಸುಖ ಆಗುತ್ತೆ. ಈ ಸುಖ ವಾಸ್ತವಿಕವಾಗಿ ಕಲ್ಪನೆ ಇದೆ ಅಷ್ಟೇ, ನಿಜ ಇಲ್ಲ. ನಿಜ ಏನಿದೆ? ದುಃಖಮಯ. ಸಂಸಾರ ದುಃಖಮಯ ಇದೆ, ಆದ್ರೆ ಯಾವುದು ಸುಖ ಇದೆ ಅದು ಕಲ್ಪನೆ ಮಾತ್ರ ಇದೆ. ಹಾಗಾಗಿ ಮುಜ್ಕೋನ ಮಿಲಾ ಸುಖ ಕ್ಷಣ ಭರವಿ. ಕ್ಷಣ ಮಾತ್ರಕ್ಕೂ ಕೂಡ ನನಗೆ ಯಾವತ್ತೂ ಸುಖ ಸಿಗಲೇ ಇಲ್ಲ. ಇದೆಲ್ಲ ಚರ್ಚೆ ಮಾಡೋ ವಿಚಾರ ಇಲ್ಲ. ಅನುಪ್ರೇಕ್ಷೆಯ ವಿಚಾರಗಳು ಸಮಾಧಾನವಾಗಿ ಶಾಂತವಾಗಿ
ನಾವು ವೈಯಕ್ತಿಕವಾಗಿ ಏಕಾಂತವಾಗಿ ಕೂತ್ಕೊಂಡು ವಿಚಾರ ಮಾಡತಕ್ಕಂತಹ ವಿಚಾರ ಇದೆ. ನನಗೆ ಕ್ಷಣ ಮಾತ್ರವೂ ಕೂಡ ಸುಖ ಸಿಗಲಿಲ್ಲ. ಇದು ಸತ್ಯನೋ ಇಲ್ವೋ? ಇಲ್ಲಿವರೆಗೆ ಎಷ್ಟೆಲ್ಲ ಇಂದ್ರಿಯ ಭೋಗಗಳನ್ನು ಭೋಗಿಸ್ದೆ, ಎಷ್ಟೆಲ್ಲ ಸಂಯೋಗಗಳ ಸಂಗ್ರಹ ಮಾಡಿದೆ, ಎಷ್ಟೆಲ್ಲ ಪರಿಗ್ರಹ ಸಂಗ್ರಹಣೆ ಮಾಡಿದೆ, ಏನೆಲ್ಲ ಉಪಚಾರಗಳನ್ನು ಮಾಡಿದೆ ಶರೀರಕ್ಕೆ, ಎಲ್ಲ ರೀತಿಯಾಗಿ ಮಾಡಿದ್ರೂ ಕೂಡ ನನಗೆ ಕ್ಷಣ ಮಾತ್ರವೂ ಕೂಡ ಸುಖ ಸಿಗಲಿಲ್ಲ. ಮತ್ತೆ ನೀವು ತಕ್ಷಣ ಪ್ರಶ್ನೆ ಏನು ಕೇಳ್ಬೋದು? ಅರೆ, ನನಗೆ ತುಂಬ ವಿಚಾರಗಳಲ್ಲಿ ಸುಖ ಸಿಕ್ಕಿದೆ ಸಂಸಾರದಲ್ಲಿ. ಪುತ್ರೋತ್ಪತ್ತಿದಾಗ ಸುಖ ಆಗುತ್ತೆ, ಮದುವೆ ಆದಾಗ ಸುಖ ಆಗುತ್ತೆ, ಹೊಸ ಜಾಬ್ ಸಿಕ್ಕಾಗ ಸುಖ ಆಗುತ್ತೆ, ಹೊಸ ಮನೆ ಕಟ್ಟದಾಗ ಸುಖ ಆಗುತ್ತೆ. ಅದಕ್ಕೆ ಏನು ಹೇಳಿದ್ರು? ಹಿಂದಿನ ಪದ್ಯದಲ್ಲಿ ಏನು ಹೇಳಿದ್ರು? ದುಃಖಮಯ ಸುಖ ಆಭಾಸೊಮ್ಮೆ. ವಾಸ್ತವಿಕವಾಗಿ ಅದು ಸುಖ ಇಲ್ಲ, ನಿನಗೆ ಸುಖ ಅಂತ ಅನ್ನಿಸ್ತಾ ಇದೆ. ಬಾಡಿಗೆ ಮನೆಯಲ್ಲಿದ್ದೆ, ಸ್ವಂತ ಮನೆಗೆ ಬಂದೆ, ಸ್ವಂತ ಮನೆಗೆ ಬಂದ್ರೆ ನಿನಗೆ ಸುಖ ಅಂತ ಅನ್ನಿಸ್ತಾ ಇದೆ, ನೀನು ಅನ್ಕೋತಾ ಇದೆಯಾ ವಾಸ್ತವಿಕವಾಗಿ ಸುಖ ಆಯ್ತೇನೋ? ಇಲ್ಲ, ಎಲ್ಲ ಸುಖ ಆಯ್ತು. ವಿಚಾರ ಮಾಡೋದು. ಅದಕ್ಕೇನಿಲ್ಲ, ಮುಜ್ಕೋನ ಮಿಲಾ ಸುಖ ಕ್ಷಣ ಭರ್ಬಿ. ಕ್ಷಣ ಮಾತ್ರಕ್ಕೂ ಕೂಡ ನನಗೆ ಸುಖ ಸಿಗಲೇ ಇಲ್ಲ. ಇದು ಸತ್ಯ ಇದೆ. ಎಲ್ಲಿ? ಕಂಚನ ಕಾಮಿನಿ ಪ್ರಾಸಾದೊಮ್ಮೆ. ಎಲ್ಲ ಅರಮನೆಗಳಲ್ಲಿ, ಸಂಯೋಗಗಳಲ್ಲಿ, ಎಲ್ಲ ರೀತಿಯಾದ ಅದ್ಭುತವಾದ ಸಂಯೋಗಗಳ ಮಧ್ಯದಲ್ಲಿ ಇದ್ರೂ ಕೂಡ ಇದು ಉತ್ಕೃಷ್ಟ ಸ್ಥಿತಿ ಇದೆ. ಅನೇಕ ಜನರಿಗಂತೂ ಒಳ್ಳೆಯ ಸಂಯೋಗಗಳು ಕೂಡ ಸಿಗೋದಿಲ್ಲ. ಒಳ್ಳೆಯ ಮನೆ, ಒಳ್ಳೆಯ ಒಂದು ವ್ಯಾಪಾರ ಅಥವಾ ಒಳ್ಳೆಯ ಒಂದು ಜಾಬು, ಪ್ರತಿಯೊಂದು ಎಲ್ಲ ಸಂಯೋಗಗಳು ಎಲ್ಲರಿಗೂ ಚೆನ್ನಾಗಿ ಸಿಗೋದಿಲ್ಲ. ಆದರೆ ಇಲ್ಲೇನು ಹೇಳ್ತಿದ್ದಾರೆ? ಎಲ್ಲ ಉತ್ತಮ ಸಂಯೋಗಗಳ ಮಧ್ಯದಲ್ಲಿ ಇದ್ರೂ ಕೂಡ ನನಗೆ ಕ್ಷಣ ಮಾತ್ರವೂ ಸುಖ ಸಿಗಲಿಲ್ಲ. ಇದು ನಿರ್ಣಯ ಮಾಡಕ್ಕಾಗತ್ತೇನು ನಮಗೆ? ಏನ್ ಹೇಳ್ತಿದ್ದಾರೆ? ಎಲ್ಲಾ ರೀತಿಯಾದ ಸಂಯೋಗಗಳಿದ್ರೂ ಕೂಡ, ಒಳ್ಳೆ ಮನೆ, ಒಳ್ಳೆ ಆಹಾರ, ಒಳ್ಳೆ ಆರೋಗ್ಯ, ಒಳ್ಳೆ ಕುಟುಂಬ, ಎಲ್ಲವೂ ಒಳ್ಳೇದಿದೆ. ಇದೆಲ್ಲ ಒಳ್ಳೇದಿದ್ದ ಮಧ್ಯದಲ್ಲಿ ನಾನಿದ್ರೂ ಕೂಡ ಏನ್ ಹೇಳ್ತಿದ್ದಾರೆ? ಕ್ಷಣ ಮಾತ್ರವೂ ನನಗೆ ಸುಖ ಸಿಗಲಿಲ್ಲ. ಇಲ್ಲಿಯವರೆಗೆ ಯಾರದು ನಿರ್ಣಯ ಆಗುತ್ತೆ? ಅವನು ನಿಜವಾಗ್ಲೂ ಜಿನ್ವಾನಿಯನ್ನ ಅಂತರಂಗದಲ್ಲಿ ಧಾರಣೆ ಮಾಡಿ ಸಮ್ಯಕ್ತ್ವಕ್ಕೆ ಅಧಿಕಾರಿ ಆಗ್ತಾನೆ. ನಿಜವಾಗ್ಲೂ ಇರ್ಲಿ, ನಮ್ಮ ಮುಂದಿನ ಚರ್ಚೆ ಮಾಡಬೇಕಿದೆ. ಸಂಸಾರ ಮಹಾದುಃಖ ಸಾಗರ ಕೆ ಪ್ರಭು, ದುಃಖಮಯ ಸುಖ ಆಭಾಸೋं में मुझको न मिला सुख क्षण भर भी ಕಂಚನ ಕಾಮಿನಿ ಪ್ರಾಸಾದೋಂ में. ಏನ ಅರ್ಥ ಆಯ್ತು ಎಲ್ಲರಿಗೂ ಅನ್ಕೋತೇನೆ. ಮುಂದಿನ ಪದ್ಯ ಏನ್ ಹೇಳ್ತಿದ್ದಾರೆ? ಮೇ ಏಕಾಕಿ ಏಕತ್ವಲಿಯೇ ಏಕತ್ವಲಿಯೇ ಸಬ್ ಹಿ ಆತೆ ತನ್ ಧನ್ ಕೋ ಸಾಥಿ ಸಮझा था पर वे भी छोड़ चले जाते मेरे न हुए ये मैं इनसे अति भिन्न अखंड निराला हूँ निज में पर से अन्यत्वलिए निज समरस पीने वाला हूँ. ಏನ್ ಹೇಳ್ತಿದ್ದಾರೆ? ಮೇ ಏಕಾಕಿ ಏಕತ್ವಲಿಯೇ ಏಕತ್ವಲಿಯೇ ಸಬ್ ಹಿ ಆತೆ. ಏನ್ ಹೇಳ್ತಿದ್ದಾರೆ? ಸಮಯ ಸಾರದ ಮೂರನೇ ಗಾಥೆ. ಏಯತ್ತಣಿಚ್ಛಯಗದೋ ಸಮೋ ಸೌವತ್ತ ಸುಂದರೋಲೋಯೇ. ಅದನ್ನ ನೇರವಾಗಿ ಇಲ್ಲಿ ತಂದಿಟ್ಟಂತಿದೆ ಈ ಪದ್ಯ. ಏಯತ್ತಣಿಚ್ಛಯಗದೋ ಸಮೋ ಸೌವತ್ತ ಸುಂದರೋಲೋಯೇ ಬಂದ ಕಹ ಏಯತ್ತೆ ತೇಣ ವಿಸಂವಾದಿನಿ ಹೋದಿ. ಈ ಏಕತ್ವ ನಿಶ್ಚಯಗತ ಪ್ರತಿಯೊಂದು ಆತ್ಮ ಇದೆ. ಅಂದ್ರೆ ಮೇ ಏಕಾಕಿ ಏಕತ್ವಲಿಯೇ, ನಾನು ಏಕಾಂಗಿಯಾಗಿದ್ದೇನೆ. ಏಕತ್ವಲಿಯೇ ಏಕತ್ವಲಿಯೇ, ನಾನು ಒಬ್ಬಂಟಿ ಏಕಾಂಗಿ ಇದ್ದೇನೆ ಮತ್ತು ಏಕಾಂಗಿಗೋಸ್ಕರನೇ ಇದ್ದೇನೆ.
ಅಂದ್ರೆ ನಾನು ನನಗೋಸ್ಕರ ಏಕಾಂಗಿ ಇದ್ದೇನೆ. ಏಕತ್ವಲಿಯೇ ಸಬಹಿ ಆತೆ. ಮತ್ತೆ ಯಾರ್ಯಾರು ಸಂಸಾರದಲ್ಲಿ ಇದ್ದಾರೆ ಎಲ್ಲರೂ ಕೂಡ ಸಂಸಾರ ಮುಕ್ತ ಎಲ್ಲಾ ಜೀವಿಗಳು ಕೂಡ ಏಕತ್ವಲಿಯೇ ಸಬಹಿ ಆತೆ, ಎಲ್ಲರೂ ಕೂಡ ಏಕಾಂಗಿಯಾಗಿನೇ ಇದ್ದಾರೆ, ಏಕಾಂಗಿಯಾಗಿಯೇ ಜನ್ಮವನ್ನ ಪಡಿತಾರೆ. ಜನ್ಮ ಪಡೆದಾಗ ಯಾರು ಇರ್ತಾರೆ ಏನ? ಜನ್ಮ ಮರಣ ಅಂತೂ ಒಬ್ಬರದೇ ಆಗುತ್ತೆ ತಾನೆ. ಸಂಯೋಗಗಳೆಲ್ಲ ಜನ್ಮ ಮರಣದ ಮಧ್ಯಗಳಲ್ಲಿ ಸಿಗುತ್ತೆ. ಆದ್ರೆ ಜನ್ಮ ಒಬ್ಬಂತೆ ಆಗುತ್ತೆ, ಮರಣ ಕೂಡ ಒಬ್ಬಂಟಿಯಾಗಿ ಆಗುತ್ತೆ. ಅದಕ್ಕೇನು ಹೇಳ್ತಿದ್ದಾರೆ? ನಾನು ಏಕಾಂಗಿ ಇದ್ದೇನೆ. ಸಮಸ್ಯೆ ಏನಿದೆ ಇಲ್ಲಿ? ಯಾವ ಏಕತ್ವ ಹೇಳ್ತಾ ಇದ್ದಾರೆ? ಇದು ಆತ್ಮನ ಗುಣ ಇದೆ. ಪಂಡಿತ್ಜಿ ಬಹಳ ವಿಶೇಷ ಭಾವಗಳಿಂದ ಆನಂದಿತ ಪ್ರಫುಲ್ಲಿತರಾಗಿ ಹೇಳ್ತಾ ಇದ್ದಾರೆ ನಾನು ಏಕಾಂಗಿ ಇದ್ದೀನಿ ಅಂತ. ಆದ್ರೆ ಈ ಜೀವಿಯ ಒಂದು ಮೋಹದ ಆವರಣ ಇವನ ಮೇಲೆ ಎಷ್ಟಾಗಿದೆ, ಅಥವಾ ನಾವು ಮೋಹದ ವಶಕ್ಕೆ ಎಷ್ಟು ಹತೋಟಿಯಲ್ಲಿ ಹೋಗ್ಬಿಟ್ಟಿದೀವಿ ಅಂದ್ರೆ, ಏಕಾಂಗಿ ವಿಚಾರದ ಚರ್ಚೆ ನಡೀತು ಅಂದ್ರೇನೆ ಇವನು ನರ್ವಸ್ ಆಗ್ಬಿಡ್ತಾನೆ. अरे भाई साहब मैं तो अकेला पड़ गया, मैं तो अकेला। अरे अकेला पड़ा नहीं तो अनादिकाल से अकेला है, और अकेला होना कोई बुरी बात नहीं है। अकेला होना कोई क्या बोलते वीकनेस नहीं है। अकेला होना तो मेरा बहुत बड़ा गुण है। ಏನ್ ಹೇಳ್ತಿದ್ರು? ಒಬ್ಬಂಟಿಯಾಗಿರೋದು ನನ್ನ ಬಹುದೊಡ್ಡ ಗುಣ ಇದೆ. ಹೆಂಗ ಗುಣ ಇದೆ? ಸಂಸಾರದಲ್ಲಿ ಎಲ್ಲಾ ಕೆಲಸವನ್ನ ನಾನು ಒಬ್ಬನೇ ಮಾಡ್ತೀನಿ ಅಂತ ಯಾರು ಹೇಳ್ತಾರೆ? ನನಗೆ ಯಾರ್ದು ಅವಶ್ಯಕತೆ ಇಲ್ಲ ಅಂತ ಯಾರು ಹೇಳ್ತಾರೆ? ಮತ್ತೆ ಯಾವ ವ್ಯಕ್ತಿ ಇಷ್ಟು ಸ್ವತಂತ್ರವಾಗಿರ್ತಾನೆ, ನನಗೆ ಯಾರ್ದು ಅವಶ್ಯಕತೆ ಇಲ್ಲ ಅಂತ? ಆ ವ್ಯಕ್ತಿ ವಾಸ್ತವಿಕವಾಗಿ ಎಷ್ಟು ಸಂತೋಷನಾಗಿರ್ತಾನೆ. ಸಾಂಸಾರಿಕ ವಿಚಾರದ ಬಗ್ಗೆ ಮಾತಾಡ್ತಿದ್ದೇವೆ. ಇಲ್ಲೇನ್ ಹೇಳ್ತಿದ್ದಾರೆ? ನಾನು ಸ್ವಭಾವದಿಂದನೇ ಏಕಾಂಗಿ. ಯಾವ ಜೀವದ್ರವ್ಯ ಇದ್ದಾನೆ, ಯಾವ ಆತ್ಮತತ್ವ ಇದೆ, ಅದು ಸ್ವಾಭಾವಿಕವಾಗಿಯೇ ಒಬ್ಬಂಟಿ ಇದೆ. ಹಾಗಾದ್ರೆ ಇದು ಗುಣನೋ ಅವಗುಣನೋ? ಅರೆ ಭಾಯ್ ಸಾಬ್ ಏನ್ ಹೇಳ್ತಿದ್ದೀರಾ ನೀವು? ಎಲ್ರೂ ಜೊತೆಗಿದ್ರೆ ತಾನೇ ಅದು ಚಂದ. ಒಬ್ಬೊಬ್ಬನೇ ಏನಿರ್ತಾನ ಅವನು? ಅರೆ ಈ ನಿಸರ್ಗದಲ್ಲಿ ಈ ಯಾವ ಪ್ರಕೃತಿ ಇದೆ, ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತು ಸ್ವತಂತ್ರ ಇದೆ, ಏಕಾಂಗಿ ಇದೆ. ಪುದ್ಗಲದ ಒಂದೊಂದು ಪರಮಾಣು ಏಕಾಂಗಿ ಇದೆ, ಒಂದೊಂದು ಪರಮಾಣು ಸ್ವತಂತ್ರ ಏಕತ್ವದಿಂದ ಕೂಡಿದೆ. ಆ ಒಂದು ಪರಮಾಣು ಇನ್ನೊಂದು ಪರಮಾಣುವನ್ನ ಅವಲಂಬಿಸಿ ಜೀವನ ಮಾಡೋದಿಲ್ಲ. ಹಾಗೇನೆ ಪ್ರಪಂಚದ ಪ್ರತಿಯೊಂದು ಜೀವದ್ರವ್ಯ ಸ್ವತಂತ್ರ ಮತ್ತು ಏಕಾಂಗಿ ಇದೆ. ಯಾವ ಜೀವದ್ರವ್ಯನೂ ಕೂಡ ಯಾವ ಸಂಯೋಗವನ್ನ, ಯಾವ ಪರಮಾಣುವನ್ನ, ಯಾವ ಪುದ್ಗಲವನ್ನ, ಅನ್ಯ ಜೀವವನ್ನ ಅವಲಂಬಿಸಿ ಕೂಡ ಈ ಜೀವ ಯಾವತ್ತೂ ಜೀವನ ಮಾಡೇ ಇಲ್ಲ. ಜೀವದ್ರವ್ಯದಲ್ಲಿ ಜೀವತ್ವ ಶಕ್ತಿ ಇದೆ. ಜೀವದ್ರವ್ಯದಲ್ಲಿ ಜ್ಞಾನ, ದರ್ಶನ, ಚೈತನ್ಯ, ಸುಖ, ವೀರ್ಯ ಇತ್ಯಾದಿ ಅನಂತ ಗುಣಗಳಿದೆ. ಆ ತನ್ನ ಅನಂತ ಗುಣಗಳ ಸಮೂಹದಲ್ಲಿ ತಾನು ಅನಾದಿ ಕಾಲದಿಂದ ಜೀವನ ಮಾಡ್ತಾ ಇದ್ದಾನೆ ಹೊರತು ಅವನಿಗೆ ಅನ್ಯ ದ್ರವ್ಯಗಳ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅನ್ನೋದು ವಾಸ್ತವಿಕವಾಗಿ ಸತ್ಯ ಇದೆ. ಎರಡು ವಿಚಾರ. ನನ್ಗೆ ಯಾರು ಸಹಾಯ ಮಾಡಕ್ ಬರೋದಿಲ್ಲ, ಇದೇನಾಗೋಯ್ತು? ದೀನಹೀನ ಆಗೋಯ್ತು. ಮತ್ತು ನನಗೆ ಯಾರ ಅವಶ್ಯಕತೆನೂ ಬೇಕಾಗಿಲ್ಲ, ಇದೇನಾಯ್ತು? ಇದು ಸ್ವತಂತ್ರತೆ ಆಯ್ತು. ಎರಡರಲ್ಲಿ ಇಲ್ಲಿ ಯಾವ ಏಕತ್ವವನ್ನ ಹೇಳ್ತಾ ಇದ್ದಾರೆ? ಇಲ್ಲಿ ಎರಡನೇ ಏಕತ್ವವನ್ನ ಹೇಳ್ತಾ ಇದ್ದಾರೆ. ಈ ನನಗೆ ಯಾವ ದ್ರವ್ಯಗಳ ಅವಶ್ಯಕತೆಯೂ ಇಲ್ಲ, ಹಾಗಾಗಿ ನಾನು ಏಕಾಂಗಿ ಇದ್ದೇನೆ. ಸಿದ್ಧ ಪರಮೇಷ್ಠಿಯ ಗುಣಗಳಲ್ಲಿ ಅವರೇ ನಿಕ್ಕಮ್ಮ, ಅಟ್ಟಗುಣ ಸಹಿತ तो निक्कम ಅಂದ್ರೆ निष्कर्म। हिंदी में तो ये तो अपशब्द हो जाता है, बच्चों को वगैरह बोलते रहते ये तो निकम्मा है, कुछ काम नहीं करता। आत्मा का स्वभाव ही निष्कर्म है। निष्कर्म किस दृष्टि से? संसार का कोई भी काम जीव कर ही नहीं सकता। तो जीव वास्तविकವಾಗಿ ಸ್ವಾಭಾವಿಕವಾಗಿ ಏಕಾಂಗಿ ಇದ್ದಾನೆ. ಆದ್ರೆ ನಮಗೆ ಏಕಾಂಗಿ ಇದ್ದು ಬಿಟ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ, ನೋವಾಗುತ್ತೆ, ದುಃಖ ಆಗುತ್ತೆ.
ಅರೆ, ಯಾರಿಗೆ ಏಕಾಂಗಿಯಾಗಿ ತನ್ನ ಒಂದು ಸನ್ನಿಧಿ ತನಗೆ ಇಷ್ಟ ಆಗೋದಿಲ್ಲ ಅಂದಮೇಲೆ ಅವನು ಸಮ್ಯಕ್ ದರ್ಶನಕ್ಕೆ ಅಧಿಕಾರಿ ಹಿಂಗಾಗ್ತಾನೆ. ನನ್ನ ಸ್ವಭಾವದ ಬಗೆಗೆ ನನಗೆ ಪ್ರೀತಿ ಇಲ್ಲ, ನನ್ನ ಸ್ವಭಾವ ಅಂತೂ ಸದಾ ಅನಂತ ಗುಣ ಸಂಪನ್ನ, ಅನ್ಯ ದ್ರವ್ಯಗಳಿಂದ ಭಿನ್ನ, ಸ್ವತಂತ್ರ ಇದೆ. ಹಾಗಾದ್ರೆ ನಾನು ಏಕತ್ವ ಇದ್ದೇನೆ, ಮತ್ತು ನಾನಷ್ಟೇ ಅಲ್ಲ, ಪ್ರಪಂಚದ ಪ್ರತಿಯೊಂದು ಜೀವ ಏಕಾಂಗಿ ಇದ್ದಾನೆ. ಆದ್ರೆ ಸಮಸ್ಯೆ ಏನಿದೆ, ನಾನು ಏಕಾಂಗಿ ಇದ್ರೂ ಕೂಡ ಪ್ರಪಂಚದ ಅನೇಕ ವಸ್ತುಗಳು ಇದು ನನ್ನದು, ಇದು ನಂದು, ಇದು ನನ್ನ ಕೆಲ್ಸಕ್ಕೆ ಬರುತ್ತೆ ಏನ, ಕಷ್ಟ ಕಾಲದಲ್ಲಿ ಅವ್ರ ಕೆಲ್ಸಕ್ಕೆ ಬರ್ತಾರೆ, ಇವ್ರ ಕೆಲ್ಸಕ್ಕೆ ಬರ್ತಾರೆ, ಅದು ಕೆಲ್ಸಕ್ಕೆ ಬರುತ್ತೆ, ಇದು ಕೆಲ್ಸಕ್ಕೆ ಬರುತ್ತೆ, ಅನೇಕ ರೀತಿಯಾದ ಕಲ್ಪನೆಗಳನ್ನ ಮಾಡ್ಕೊಂಡು ಕೂತಿರ್ತಾನೆ. ಈಗ ಈ ಪಾಲಿಸಿ ಮಾಡ್ತೇನೆ, 20 ವರ್ಷ ಹೋದ್ಮೇಲೆ ಇದು ಕೆಲ್ಸಕ್ಕೆ, ಅರೆ ಇದು ಕೆಲ್ಸಕ್ಕೆ ಬರುತ್ತೆ, ಪತಾ ಹೇ ತುಜೆ ಕಿ ತು 20 ವರ್ಷ ಜೀನೆ ವಾಲಾ ಹೈ. ಏನ್ ಹೇಳ್ತಿದ್ದಾರೆ, ಏನೇನ್ ಕಲ್ಪನೆ ಮಾಡ್ತಾನೆ. ಕಷ್ಟ ಕಾಲದಲ್ಲಿ ಇವ್ರ ಸಹಾಯಕ್ಕೆ ಬರ್ತಾರೆ, ಅವ್ರ ಸಹಾಯಕ್ಕೆ ಬರ್ತಾರೆ, ಅದು ಹೀಗಾಗತ್ತೆ, ಇದು ಹೀಗಾಗತ್ತೆ, ಅದು ಹಾಗಾಗತ್ತೆ, ಅನೇಕ ರೀತಿಯಾದ ಕಲ್ಪನೆಗಳನ್ನ ಮಾಡ್ಕೊಂಡು ಕೂತಿರ್ತಾನೆ. ಅದಕ್ಕೆ ಪಂಡಿತ್ಜಿ ಏನ್ ಹೇಳ್ತಾರೆ, ತನ್ನ ಧನ ಕೋ ಸಾಥಿ ಸಮझाता. ಏನಾಯ್ತು, ಜಿನ್ವಾನಿಯನ್ನ ಓದೋಕ್ಕಿಂತ ಮುಂಚೆ ಅಜ್ಞಾನಿ ಏನ್ ಅನ್ಕೊಂಡ್ಬಿಟ್ಟಿದ್ದ, ತನ್ನ ಅಂದ್ರೆ ಶರೀರ, ಧನ ಅಂದ್ರೆ ಪ್ರಾಪರ್ಟಿ, ಎಲ್ಲ ಎವ್ರಿಥಿಂಗ್ ಧನದಲ್ಲಿ ಎಲ್ಲ ಬಂದ್ಬಿಡ್ತು. ನನ್ನ ಧನ್, ರೂಪಾಯ, ಪೈಸಾ, ಮಕಾನ್, ದುಕಾನ್, ಜೋ ಕುಚ್ ಬಿ ಯಾವ್ದ್ಯಾವ್ದಿದೆ ಎಲ್ಲ. ತನ್ನ ಧನಕ್ಕೋ ಸಾಥಿ ಸಮझाता. ಈ ತನ್ನ ಧನ ಇದಾದ್ರೂ ನನ್ನ ಜೊತೆಗೆ ಬರುತ್ತೆ. ಕುಟುಂಬಿ ಜನರು ಯಾರು ಬರ್ದೇ ಇದ್ರೆ, ಬಂಧು ಮಿತ್ರರು ಯಾರು ಬರ್ದೇ ಹೋದ್ರು ನನ್ನ ಶರೀರ ನನ್ನ ಜೊತೆಗಿರುತ್ತೆ, ನನ್ನ ಪ್ರಾಪರ್ಟಿ ನನ್ನ ಜೊತೆಗಿರುತ್ತೆ, ಇದ್ಯಾವುದು ಬಿಟ್ಟು ಹೋಗೋದಿಲ್ಲ ಅಂತ ಅನ್ಸುತ್ತೆ ಜೀವಕ್ಕೆ. ಈ ರೀತಿ ತಿಳ್ಕೊಂಡಿದ್ದೆ, ಪರ್ ವೇ ಭೀ ಛೋಡ ಚಲೆ ಜಾತೆ. ಆದ್ರೆ ಅವುಗಳು ಕೂಡ ಬಿಟ್ಟು ಹೊರಟೋಗ್ತವೆ. ಆಯು ಕರ್ಮ ಮುಗೀತು ಅಂತ ಹೇಳಿದ್ರೆ ಶರೀರ ಬಿಟ್ಟು ಹೋಗುತ್ತೆ. ಇಷ್ಟ ಸಂಯೋಗ ಕರ್ಮದ ಉದಯ, ಯಾವ ಸಾತಾವೇದನೀಯ ಕರ್ಮದ ಉದಯ ಇದೆ, ಅದು ನಿಂತು ಹೋಯ್ತು ಅಂದ್ರೆ ಸಂಯೋಗಗಳು ಕೂಡ ಬಿಟ್ಟು ಹೋಗುತ್ತೆ, ಆಸ್ತಿ ಪಾಸ್ತಿ ಬಿಟ್ಟು ಹೋಗುತ್ತೆ, ಅಂತರಾಯ ಕರ್ಮದ ಉದಯ ಬಂದ್ರೆ ಎಲ್ಲ ಬಿಟ್ಟು ಹೋಗುತ್ತೆ. ವಾಸ್ತವಿಕವಾಗಿ ಯಾವ ಈ ರೀತಿಯಾದಂತಹ ಆತ್ಮನ ಸ್ವರೂಪ ಇದೆ, ಅದನ್ನ ತಿಳಿದೇನೆ ಜೀವ ವ್ಯರ್ಥವಾಗಿ ಅನೇಕ ರೀತಿಯಾದ ವಸ್ತುಗಳನ್ನ ತನ್ನ ಜೊತೆಗೆ ಬರ್ತವೆ ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತನ್ನ ಧನಕ್ಕೋ ಸಾಥಿ ಸಮझाता पर वे भी छोड़ चले जाते. ಅವುಗಳು ಕೂಡ ನನ್ನನ್ನು ಬಿಟ್ಟು ಹೋಗುತ್ತವೆ. ಹಾಗಾದ್ರೆ ಯಾರ ಜೊತೆಗೆ ಬರ್ತಾರೆ? ಶರೀರನೇ ನನ್ನ ಜೊತೆಗೆ ಬರೋದಿಲ್ಲ ಅಂದಮೇಲೆ ಇನ್ಯಾರ ಜೊತೆಗೆ ಬರ್ತಾರೆ? ಎಲ್ಲಿವರೆಗೆ ಮರಣ ಆಗೋದಿಲ್ಲ ಅಲ್ಲಿವರೆಗೆ ಶರೀರ ಜೊತೆಗಿದೆ. ಮತ್ತೆ ಯಾವಾಗ ಮರಣ ಆಗುತ್ತೆ ಅವಾಗ ಶರೀರ ಕೂಡ ಬಿಟ್ಟು ಹೋಗುತ್ತೆ. ಮುಂದಿನ ಯಾವ ಭವ ಇದೆ ಅಲ್ಲಂತೂ ನಾನು ಒಬ್ಬನೇ ಗಮನ ಮಾಡಬೇಕಿದೆ. ಅಲ್ಲಿ ಬೇರೆಯವರ ಅವಶ್ಯಕತೆ ಎಲ್ಲಿದೆ? ಸಹಜವಾಗಿ ನನ್ನ ಗಮನ ಆಗತ್ತೆ. ಮತ್ತೆ ಯಾಕೆ ಜೀವ ವ್ಯರ್ಥವಾಗಿಯೇ ಈ ರೀತಿಯಾದ ಕಲ್ಪನೆಗಳನ್ನ ಮಾಡಿಕೊಂಡು ನನಗೆ ಅದು ಸಾಥಿ, ಇದು ಇವ್ರ ಜೊತೆಗೆ ಬರ್ತಾರೆ, ಅವ್ರ ಜೊತೆಗೆ ಬರ್ತಾರೆ, ಅದರ ಅವಶ್ಯಕತೆ ಇದೆ, ಇದರ ಅವಶ್ಯಕತೆ ಇದೆ. अरे भले जीव, तुझे किसी वस्तु का, किसी व्यक्ति का कोई आवश्यकता नहीं है, क्योंकि जीव द्रव्य सर्व सामर्थ्यवान स्वयंभू ತ್ರಿಲೋಕ ಚೂಡಾಮಣಿ ಸ್ವಯಂ ಆತ್ಮದ್ರವ್ಯ ನಾನಿರುವಾಗ ನನಗೆ ಯಾರ ಅವಶ್ಯಕತೆ ಇದೆ? ನಾನಂತೂ ಸಾಕ್ಷಾತ್ ಸ್ವಯಂಭೂ ತ್ರಿಲೋಕ ಪೂಜ್ಯ ವಸ್ತು ಇದ್ದೇನೆ, ಅನಂತ ಜ್ಞಾನಿ, ಅನಂತ ಸುಖಿ ಜೀವ ವಸ್ತು ನಾನಿದ್ದೇನೆ, ನನಗೆ ಯಾರ ಅವಶ್ಯಕತೆ ಇದೆ? ಆದ್ರೆ ಅಜ್ಞಾನಿ ಅನ್ಯ ಪ್ರಪಂಚದ ಅನೇಕ ವಸ್ತುಗಳನ್ನ, ದ್ರವ್ಯಗಳನ್ನ ನನ್ನ ಜೊತೆಗೆ ಬರ್ತೇವೆ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಇದು ಸತ್ಯ ಇಲ್ಲ. ಅದಕ್ಕೇನ್ ಹೇಳ್ತಾರೆ, ಮೇರೇ ನ ಹುವೆ ಯೇ ಮೇ ಇನ್ಸೆ. ಏನ್ ಹೇಳ್ತಿದ್ದಾರೆ? ಯೇ ಮೇರೆ ನ ಹುವೆ, ಇದ್ಯಾವುದು ನನ್ನದಾಗ್ಲಿಲ್ಲ ಯಾವತ್ತು. ಯಾವ್ದ್ಯಾವುದು? ನನ್ನ ಶರೀರ, ತನ್ನ ಧನ, ಆಸ್ತಿ ಪಾಸ್ತಿ ಇತ್ಯಾದಿ ಎಲ್ಲ ಇದ್ಯಾವುದೂ ವಸ್ತುಗಳು ಯಾವತ್ತೂ ಕೂಡ ನನ್ನದಾಗ್ಲಿಲ್ಲ. ಮತ್ತು ನಾನು ಕಿ ಮೇ ಇನ್ಸೆ, ನಾನು ಇವುಗಳಿಂದ
ಏನ್ ಹೇಳ್ತಿದಾರೆ, ಅತಿ ಭಿನ್ನ ಅಖಂಡ ನಿರಾಲಾಹು. ಈ ಎಂಥ ಅದ್ಭುತವಾದ ಶಬ್ದಗಳಿದೆ. ನಾನು ಈ ತನ್ನ ಧನ ಆಸ್ತಿ ಪಾಸ್ತಿ ಎಲ್ಲಾ ಸಂಯೋಗಗಳಿಂದ ಅತಿ ಭಿನ್ನ, ಅತ್ಯಂತ ಭಿನ್ನ ಇದ್ದಾನೆ ನೋಡಿ. ಶರೀರದಲ್ಲಿ ಸ್ಪರ್ಶ ರಸಗಂಧ ವರ್ಣ ಇದೆ, ನನ್ನಲ್ಲಿ ಜ್ಞಾನ ದರ್ಶನ ಚಾರಿತ್ರ ಇದೆ. ಏನ್ ಹೇಳ್ತಾರೆ, ಪ್ರಾಪರ್ಟಿಯಲ್ಲಿ ಯಾವುದೇ ರೀತಿಯಾದ ಚೈತನ್ಯ ಇಲ್ಲ, ನನ್ನಲ್ಲಿ ಚೈತನ್ಯ ಗುಣ ಇದೆ. ಆ ತನ್ನ ಧನಕ್ಕೆ ಯಾವುದೇ ರೀತಿಯಾದ ಜ್ಞಾನ ಇಲ್ಲ, ವಿಚಾರ ಶಕ್ತಿ ಇಲ್ಲ, ನನ್ನಲ್ಲಿ ಜ್ಞಾನ ಇದೆ, ವಿಚಾರ ಶಕ್ತಿ ಇದೆ, ಸಂವೇದನೆ ಇದೆ. ಅತ್ಯಂತ ಭಿನ್ನ, ಯಾವುದು ಕಂಪ್ಯಾರಿಸನೇ ಇಲ್ಲ. ಏನ, ಯಾವ ಶರೀರ ಇದೆ ಆ ಶರೀರಕ್ಕೂ ನನ್ನ ಸಂಯೋಗಗಳಿಗೂ ಮತ್ತು ನನಗೂ ಯಾವುದು ಕಂಪ್ಯಾರಿಸನೇ ಇಲ್ಲ. ಬೌದ್ಧಿಕ ಈ ಎರಡೂ ಯಾವ ಕ್ಯಾಟಗರಿ ಇದೆ ಅದು ಟೋಟಲಿ ಡಿಫ್ರೆಂಟ್ ಇದೆ. ನೋ ಕಂಪ್ಯಾರಿಸನ್ ಎಟ್ ಆಲ್. ಯಾವುದೇ ರೀತಿಯಾದ ಸದೃಶಗಳು ಸಮಾನತೆಗಳು ಎರಡರಲ್ಲೂ ಇಲ್ಲ. ಅದಕ್ಕೆ ಅತಿ ಭಿನ್ನ ಅಖಂಡ. ಮತ್ತೆ ಹೆಂಗಿದ್ದೇನೆ, ಅತ್ಯಂತ ಭಿನ್ನ ಇದ್ದೇನೆ ಮತ್ತು ಅಖಂಡ ಇದ್ದೇನೆ. ಅಖಂಡ ಅಂದ್ರೆ ಯಾವುದೇ ಗತಿಗೆ ಹೋದ್ರೂ ಖಂಡ ಆಗೋದಿಲ್ಲ. ಮನುಷ್ಯ ಗತಿಗೆ ಹೋದ್ರೆ ನಾನು ಮನುಷ್ಯ ಆಗುತ್ತೇನೆ, ತಿರ್ಯಂಚಕ್ಕೆ ಹೋದ್ರೆ ನಾನು ತಿರ್ಯಂಚ ಆಗುತ್ತೇನೆ, ದೇವಗತಿಗೆ ಹೋದ್ರೆ ನಾನು ದೇವ ಆಗುತ್ತೇನೆ, ನರಕಕ್ಕೆ ಹೋದ್ರೆ ನಾರಕಿ ಆಗ್ತೇನೆ, ನಿಗೋದಕ್ಕೆ ಹೋದ್ರೆ ನಿಗೋದಿ ಆಗ್ತೇನೆ. ಇದೆಲ್ಲ ಔಪಚಾರಿಕ ಕಥನ ಇದೆ. ये सब वास्तविकता नहीं है, क्योंकि जीव कभी मनुष्य होता नहीं. ಜೀವ ಯಾವತ್ತೂ ಮನುಷ್ಯ ಆಗೋದಿಲ್ಲ, ಜೀವ ಯಾವತ್ತೂ ದೇವ ಆಗೋದಿಲ್ಲ, ನಾರಕಿ ಆಗೋದಿಲ್ಲ, ತಿರ್ಯಂಚ ಆಗೋದಿಲ್ಲ, ನಿಗೋದಿ ಆಗೋದಿಲ್ಲ. ಜೀವ ಆಗೇ ಇರ್ತಾನೆ. ಇದು ಸತ್ಯ ಇದೆ, परम सत्य. तो परम शुद्ध निश्चय नहीं की बात, तो बस लाख बात की बात यही है कि जीव तो अनंत काल तक जीव ही रहने वाला, कि मैं तो अनंत काल तक मैं ही रहने वाला, मैं बदल कर कभी स्त्री पुरुष नहीं होने वाला. ನಾನು ಬದಲಾಗಿ ಯಾವತ್ತೂ ಸ್ತ್ರೀ ಪುರುಷ ಆಗೋದಿಲ್ಲ, ನಾನು ಬದಲಾಗಿ ಯಾವತ್ತಾದ್ರೂ ಕತ್ತೆ ಕುದುರೆ ಆಗೋದಿಲ್ಲ, ನಾನು ಬದಲಾಗಿ ಯಾವತ್ತೂ ದೇವನಾನಕೆ ಆಗೋದಿಲ್ಲ. ನಾನಂತೂ ಅನಂತ ಕಾಲದವರೆಗೆ ನಾನೇ ಇರೋನಿದ್ದೇನೆ, ನಾನೇ ಯಾವತ್ತೂ ಬದಲಾಗೋದಿಲ್ಲ. ಹಾಗಾಗಿ ಏನ್ ಹೇಳ್ತಾರೆ, ಅತಿ ಭಿನ್ನ ಅಖಂಡ. ಅಖಂಡ ಇರೋದೆ ಅಂದ್ರೆ ಮನುಷ್ಯ ಗತಿಗೆ ಹೋದ್ರು ಅದೇ ಜೀವ, ತಿರ್ಯಂಚ ಗತಿಗೆ ಹೋದ್ರು ಅದೇ ಜೀವ. ಜೀವ ಬದಲಾಗ ಖಂಡ ಆಗೋದಿಲ್ಲ, ಜೀವ ಅಖಂಡ ಇದ್ದಾನೆ. ಮತ್ತೆ ನಿರಾಲ ಅಂತ ಹೇಳಿದ್ರೆ ನನ್ನ ಸ್ವಭಾವದ ಕಂಪ್ಯಾರಿಸನ್ ಯಾರ ಜೊತೆಗೂ ಇಲ್ಲ. ಅತ್ಯಂತ ಇನ್ಕ್ರೆಡಿಬಲ್, ಯಾವ ಅನುಪಮವಾದಂತಹ ವಿಶೇಷವಾದಂತಹ ವಸ್ತು ನಾನಿದ್ದೇನೆ. ನನ್ನ ಒಂದು ಸಮಾನತೆ ಯಾವ ವಸ್ತುಗಳ ಜೊತೆಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ಪದ್ಯ 7. जिसके श्रृंगारों में मेरा यह महंगा जीवन घुल जाता, अत्यंत अशुचि जड़ काया से इस चेतन का कैसा नाता, दिन रात शुभ भावों से मेरा व्यापार चला करता, वानस वाणी हर काया से आश्रव का द्वार खुला रहता. ಏನ್ ಹೇಳ್ತಿದ್ದಾರೆ, ಜಿಸ್ಕೆ ಶೃಂಗಾರೋ ಮೇ ಮೇರಾ ಯಹ ಮೆಹಂಗಾ ಜೀವನ್ ಘುಲ್ ಜಾತಾ. ಘುಲ್ ಜಾತಾ ಅಂದ್ರೆ ನಷ್ಟವಾಗುತ್ತೆ. ಏನು ನಷ್ಟವಾಗುತ್ತೆ, ಜೀವನ ನಷ್ಟ ಆಗುತ್ತೆ. ಯಾವ ಜೀವನ, महंगा जीवन. महंगा समझते, महंगा कौन सा वाला महंगा, संसार वाला महंगा नहीं, जिसको खरीदा जा सकता हो. ऐसा महंगा कि जिसको खरीदा ही नहीं जा सकता. ಏನ್ ಹೇಳ್ತಿದ್ದಾರೆ, ಮೆಹಂಗಾ ಅಂದ್ರೆ ತುಂಬಾ ಬೆಲೆ ಬಾಳೋದು, ತುಂಬಾ ತುಟ್ಟಿಯಾಗಿದೆ. ತುಟ್ಟಿಯಾಗಿದೆ ಅಂದ್ರೆ ಏನು, ಬೆಲೆ ಜಾಸ್ತಿ ಆಗಿದೆ ಅಂದ್ರೆ ಏನು,
ಈ ಬೆಲೆ ಜಾಸ್ತಿ ಆಗಿದೆ ಅಂದ್ರೆ ಪರ್ಚೇಸ್ ಮಾಡಕ್ಕಾಗದೇ ಇರೋಷ್ಟು ಜಾಸ್ತಿ ಆಗಿದೆ. ಆ ಅರ್ಥದಲ್ಲಿ ಈ ಜೀವನ ಹೆಂಗಿದೆ, ಈ ಜೀವನ ಬಹು ಮೂಲ್ಯ ಇದೆ, ಬಹಳ ಮೂಲ್ಯ ಇದೆ. ಪಂಚಪರಾವರ್ತನೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಅದನ್ನ ಜ್ಞಾಪಿಸ್ಕೊಳ್ಳೋದು ಎಷ್ಟು ಈ ಜೀವನ ಬಹುಮೂಲ್ಯ ಇದೆ ಅಂತ. ಈ ಅನಂತಾನಂತ ಪಂಚಪರಾವರ್ತನೆಗಳ ಕಾಲದಲ್ಲಿ ತ್ರಸ ಪರ್ಯಾಯದ ಕಾಲ ಬರೀ 2,000 ವರ್ಷ ಇದೆ. ಅದರಲ್ಲಿ ಇದಂತೂ ತ್ರಸ ಪರ್ಯಾಯದಲ್ಲಿ 2 ಇಂದ್ರಿಯದಿಂದ ಪಂಚೇಂದ್ರಿಯ ಎಲ್ಲರೂ ಬರ್ತಾರೆ. ಇದರಲ್ಲೂ ಕೂಡ ಅಧಿಕಾಂಶ ಭಾವಗಳೆಲ್ಲ 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯದಲ್ಲೇ ಹೊಟ್ಟೋಗುತ್ತೆ. ಪಂಚೇಂದ್ರಿಯ ಭಾವಗಳು ಸಿಗೋದು ಬಹಳ ಕಡಿಮೆ. ಅದರಲ್ಲೂ ಕೂಡ ಮನುಷ್ಯ ಭಾವ ಸಿಗೋದು ಇನ್ನೂ ಕಡಿಮೆ. ಪಂಚೇಂದ್ರಿಯ ಮನುಷ್ಯ ಭಾವ ಸಿಗೋದು ಬಹಳ ದುರ್ಲಭ ಇದೆ. 42 or 48 ಸಮಥಿಂಗ್ ಅಷ್ಟು ಭಾವಗಳು ಮಾತ್ರ ಸಿಗತ್ತೆ ಮನುಷ್ಯ ಭಾವಗಳು. ಅದರಲ್ಲೂ ಒಳ್ಳೆಯ ಕುಲ, ಒಳ್ಳೆಯ ಜಾತಿ, ಉತ್ತಮ ಎಲ್ಲ ಜೈನ ಧರ್ಮದಲ್ಲಿ ಜನ್ಮವನ್ನ ಪಡೆದ್ರು ಕೂಡ ನಿಜವಾದ ಜಿನ್ವಾನಿಯ ಮರ್ಮವನ್ನ ಎಷ್ಟು ಜನ ತಿಳಿಲಿಕ್ಕಾಗತ್ತೆ? ನಿಜವಾದ ಜಿನ್ವಾನಿಯ ಮರ್ಮವನ್ನ ತಿಳಿಯೋ ಸಂಯೋಗಗಳು ಎಷ್ಟು ಜನರಿಗೆ ಸಿಗತ್ತೆ? ವಿಚಾರ ಮಾಡಬೇಕು. ಜಿನ್ವಾನಿಯನ್ನ ಓದುತ್ತಾ ಇದ್ರು ಪರಂಪರೆಯಿಂದ ಓದ್ತಾರೆ. ಜಿನ್ವಾನಿಯನ್ನ ಓದ್ತಾ ಇದ್ರು ನಮ್ಮ ರಾಗದ್ವೇಷಗಳ ಪ್ರಕಾರ ಓದ್ತೇವೆ. ವಾಸ್ತವಿಕವಾಗಿ ಜಿನ್ವಾನಿಯ ಮರ್ಮ ಎಷ್ಟು ಜನರಿಗೆ ಅರ್ಥ ಆಗುತ್ತೆ? ಆ ಮರ್ಮವನ್ನ ಅರ್ಥ ಮಾಡ್ಕೊಳ್ಳುವಂತಹ ನಿಮಿತ್ತಗಳು ಎಷ್ಟು ಸಿಗುತ್ತೆ? ನಿಜವಾಗ್ಲೂ ಇದು ಬಹಳ ದುರ್ಲಭ ಇದೆ. ಇದು ಸಿಕ್ಕಿದೆ, ಈಗ ಸಿಕ್ಕಿದೆ. ಇನ್ನು ಯಾವಾಗ ಸಿಗತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ. 100% ಅನ್ಪ್ರಿಡಿಕ್ಟೇಬಲ್. ನಮಗೆ ಗೊತ್ತೇ ಇಲ್ಲ ಯಾವಾಗಿನ ಮುಂದೆ ಈ ರೀತಿಯಾದ ಭಾವ ಸಿಗೋದಿದೆ ಅಂತ. ಹಾಗಾಗಿ ಏನ್ ಹೇಳ್ತಿದ್ದಾರೆ, ಬಹುಮೂಲ್ಯ ಮೆಹಂಗಾ ಜೀವನ್ ಗುಲ್ ಜಾತ. ಕಿಸ್ಮೆ ಗುಲ್ ಜಾತ? ಯಾವುದ್ರಲ್ಲಿ ಜೀವನ ಕಳೆದೋಗುತ್ತೆ? ಜಿಸ್ಕೆ ಶೃಂಗಾರೊಮೆ. ಯಾವ್ದ್ರಲ್ಲಿ ಕಳೆದೋಗುತ್ತೆ? ಈ ಶರೀರದ ಶೃಂಗಾರ ಮಾಡೋದ್ರಲ್ಲಿ ಈ ಯಾವ ಅಮೂಲ್ಯವಾದ ಜೀವನ ಇದೆ ಇದು ಮುಳುಗೋಗ್ಬಿಡುತ್ತೆ, ಕರ್ಗೋಗ್ಬಿಡುತ್ತೆ. ಯಾವ್ದ್ರಲ್ಲಿ ಕರ್ಗೋಯ್ತು? ಈ ಶರೀರವನ್ನ ಶೃಂಗಾರ ಮಾಡೋದ್ರೆ. ಶೃಂಗಾರ ಅಂತ ಹೇಳಿದ್ರೆ ಇಲ್ಲಿ ಬರೀ ಪೌಡ್ರು ಗಂಧ ಹಚ್ಚೋದಲ್ಲ. ಶೃಂಗಾರ ಮಾಡೋದಂದ್ರೆ ಇದರ ಲಾಲನೆ, ಪೋಷಣೆ, ಇದನ್ನ ನೋಡ್ಕೊಳ್ಳೋ ಇದರಲ್ಲೇ. ಯಾವ ಬಾಲ್ಯಾವಸ್ಥೆ ಇದೆ ಅವಾಗ ಒಂಥರ ಶೃಂಗಾರ ಶರೀರದ್ದು, ಯುವಾವಸ್ಥೆಯಲ್ಲಿ ಒಂದು ತರ ಶೃಂಗಾರ ಶರೀರದ್ದು, ಬಲವರ್ಧನೆ ಮಾಡುವಂಥದ್ದೆಲ್ಲ. ಮತ್ತು ಮುಪ್ಪಾವಸ್ಥೆಯಲ್ಲಿ, ವೃದ್ಧಾವಸ್ಥೆಯಲ್ಲಿ ಒಂದು ತರ ಶರೀರದ ಶೃಂಗಾರ, ಬರೀ ಶರೀರದ ಆ ನೋವು ಈ ನೋವು, ಅದರಲ್ಲೇ ಅದನ್ನ ರಿಪೇರಿ ಮಾಡೋದ್ರಲ್ಲೇ ಹೊಟ್ಟೋಗ್ಬಿಡುತ್ತೆ. ಏನ್ ಹೇಳ್ತಿದಾರೆ? ಜಿಸ್ಕೆ ಶೃಂಗಾರೊಮ್ಮೆ ಮೇರಾ ಮೆಹಂಗಾ ಜೀವನ್ ಗುಲ್ ಜಾತ. ಈ ಶರೀರದ ಶೃಂಗಾರ ಮಾಡೋದ್ರಲ್ಲೇ ನನ್ನ ಈ ಜೀವನ ಕರ್ಗೋಗ್ಬಿಡುತ್ತೆ, ನನಗ್ ಗೊತ್ತೂ ಆಗೋದಿಲ್ಲ. ಏನ್ ಹೇಳ್ತಾ ಇರ್ತೀನಿ, ಇದು ಒಂದು ಸಮಸ್ಯೆ ಇದೆ, ಇದೊಂದು ಸಮಸ್ಯೆ ಮುಗ್ದೋಗ್ಬಿಟ್ರೆ ಆಮೇಲೆ ಪ್ರತಿದಿನ ನಾನು ಸ್ವಾಧ್ಯಾಯ ಮಾಡ್ತೇನೆ. ಆ ಸಮಸ್ಯೆ ಮುಗಿಯೋದಿಲ್ಲ, ಇವನು ಸ್ವಾಧ್ಯಾಯ ಮಾಡೋದಿಲ್ಲ. ಆ ಸಮಸ್ಯೆ ಮುಗ್ದೋದ್ರೆ ಇನ್ನೊಂದು ಸಮಸ್ಯೆ ಅದಕ್ಕಿಂತ ಮುಂಚೆ ಬಂದು ಕೂತಿರುತ್ತೆ. ಇವನ ಸಮಸ್ಯೆಗಳು ಮುಗಿಯೋದಿಲ್ಲ, ಇವನು ಸ್ವಾಧ್ಯಾಯ ಮಾಡೋದಿಲ್ಲ, ಮತ್ತೆ ಈ ಶರೀರದ ಶೃಂಗಾರದಲ್ಲೇ ಜೀವನ ಕರ್ಗೋಗ್ಬಿಡುತ್ತೆ. ಇಲ್ಲಿ ಶರೀರದ ಶೃಂಗಾರ ಅಂತ ಹೇಳಿದ್ರೆ ಬರೀ ಶರೀರದ ಒಂದು ಉಪಚಾರ ಅಲ್ಲ, ಶರೀರಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಚಾರ. ನಾನು ಶರೀರದ ಲಾಲನೆ ಪೋಷಣೆ ಮಾಡ್ತಾ ಇರ್ಬೋದು, ಶರೀರಕ್ಕೆ ಸಂಬಂಧಪಟ್ಟಂತಹ ಯಾವ ಸಂಬಂಧಗಳಿವೆ ಆ ಸಂಬಂಧಿಗಳನ್ನ ಲಾಲನೆ ಪೋಷಣೆ ಮಾಡ್ತಾ ಇರ್ಬೋದು. ಪ್ರತಿಯೊಂದು ವಿಚಾರ ಎಲ್ಲ ಶರೀರಕ್ಕೆ ಬಂದೇ ನಿಂತ್ಕೊಳ್ಳುತ್ತೆ. ಅದಕ್ಕೇನ್ ಹೇಳ್ತಾರೆ, ಜಿಸ್ಕೆ ಶೃಂಗಾರೋं में मेरा यह महंगा जीवन गुल जाता, अत्यंत अशुचि जड़ काया से इस चेतन का कैसा नाता. ಅತ್ಯಂತ ಅಶುಚಿಯಾದಂತಹ ಈ ಶರೀರದ ಜೊತೆಗೆ ಈ ಅತ್ಯಂತ ಪವಿತ್ರವಾದಂತಹ ಚೈತನ್ಯ ಸ್ವರೂಪಿ ಆತ್ಮನ ಸಂಬಂಧ ಹೆಂಗಾಗ್ಲಿಕ್ಕೆ ಸಾಧ್ಯ ಇದೆ? ಒಂದು ಅತ್ಯಂತ ಅಪವಿತ್ರ ಇದೆ, ಇನ್ನೊಂದು ಅತ್ಯಂತ ಪವಿತ್ರ ಇದೆ. ನವದ್ವಾರ ಕಹೆ ಘಿನ್ನಕಾರಿ ಅಸ ದೇಹ ಕರೆ ಕಿಮ್ ಯಾರಿ, ಏನ ಏಕೋ ಹಮ್
ನಿರ್ಮಮಶ್ಚ ಜ್ಞಾನಿ ಯೋಗೀಂದ್ರ, ಯಾವ್ಯಾವ ರೀತಿಯಾಗಿ ಆಚಾರ್ಯರು ವರ್ಣನೆ ಮಾಡ್ತಾರೆ. ಅಹಮೇಕಲು ಸುದ್ದೋ ನಿಮ್ಮಮೋ ನಾಡದನ್ಸಣ ಸಮಗ್ಗೋ ತಮ್ಮಿಟಿದೋ ತಚ್ಚಿತ್ತೋ. ಆಚಾರ್ಯರು ಯಾವುದನ್ನ ಹೇಳ್ತಾ ಇದ್ದಾರೆ ಅದು ಆತ್ಮಸ್ವರೂಪ ಇದೆ. ಇಂತಹ ಆತ್ಮಸ್ವರೂಪನ ಸಂಬಂಧ ಅತ್ಯಂತ ಅಪವಿತ್ರವಾದಂತಹ ಈ ಶರೀರದ ಜೊತೆಗೆ ಇರ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಶರೀರ ಎಷ್ಟು ಪವಿತ್ರ ಇದೆ ಅನ್ನೋದನ್ನ ನಾವು ವರ್ಣನೆ ಮಾಡ್ಬೇಕಿದೆಯೇನು? ಹೊರಗಡೆ ಮಾತ್ರ ಒಂದು ಚರ್ಮ ಗಿರ್ಮ ಚೆನ್ನಾಗಿ ಕಾಣಿಸ್ತಾ ಇದೆ, ಶರೀರದ ಅಂತರಂಗ ಎಷ್ಟು ಮಲಿನ ಇದೆ. ಯಾರ್ದೋ ಒಬ್ಬರು ಶರೀರ ಅಲ್ಲ, ಸ್ವಾಭಾವಿಕವಾಗಿ ಶರೀರವೇ ಇಷ್ಟು ಮಲಿನ ಇದೆ. ಇಷ್ಟು ಮಲಿನ ಯಾವ್ದಾದ್ರು ಒಂದು ಒಳ್ಳೆ ಈಗೆಲ್ಲ ಪ್ಯಾಕೇಜಿಂಗ್ ದುನಿಯಾ ಇದೆಯಲ್ಲ, ಹೊರಗಡೆ ತುಂಬಾ ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿ ಒಳಗಡೆ ವಸ್ತು ಹೇಗಿದೆ ಅಂತ ಯಾರು ನೋಡೋದಿಲ್ಲ. ಹಾಗಾಗಿದೆ ಪರಿಸ್ಥಿತಿ. ಅಂತರಂಗದ ಯಾವ ಮಲಿನತೆ ಇದೆ ಅದನ್ನ ನಾವು ನೋಡೋದಿಲ್ಲ. ಆದ್ರೆ ಅತ್ಯಂತ ಅಪವಿತ್ರವಾದಂತಹ ಈ ಶರೀರದ ಜೊತೆಗೆ ಅತ್ಯಂತ ಪವಿತ್ರವಾದಂತಹ ನನ್ನ ಜ್ಞಾನ ಸ್ವರೂಪಿ ಆತ್ಮನ ನನ್ನ ಸಂಬಂಧ ಈ ಶರೀರದ ಜೊತೆಗೆ ಇರ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ ಅಂತ ನಾನು ವಿಚಾರ ಮಾಡ್ಬೇಕಲ್ಲ. ನಾನಂತೂ ಚೈತನ್ಯ ಸ್ವರೂಪಿ, ಜ್ಞಾನ ಸ್ವರೂಪಿ, ಚಾರಿತ್ರ ಸ್ವರೂಪಿ, ಅನಂತ ಸುಖ ಸ್ವರೂಪಿ, ಅನಂತ ಜ್ಞಾನ ಸ್ವರೂಪಿ ಆತ್ಮ ನಂದಿದ್ದೇನೆ. ಮತ್ತು ನನ್ನಂತಹ ಪವಿತ್ರ ಆತ್ಮನ ಸಂಬಂಧ ಈ ಅಪವಿತ್ರ ಶರೀರದ ಜೊತೆಗಿರ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ ಅನ್ನೋದು ವಿಚಾರ. ಹಾಗಾಗಿ ಏನಾಗುತ್ತೆ, ದಿನ ರಾತ್ ಶುಭಾಶುಭ ಭಾವೋं से मेरा व्यापार चला करता, मानस वाणी और काया से आश्रम का द्वार खुला रहता. ಮತ್ತೇನಾಗ್ತಾ ಇದೆ, ದಿನ ರಾತ್ ಶುಭಾಶುಭ ಭಾವೋं से ಮೇರಾ ವ್ಯಾಪಾರ ಚಲಾಕ. ವ್ಯಾಪಾರ ಅಂತ ಹೇಳಿದ್ರೆ ಇಲ್ಲಿ ಆ ತಗೊಳ್ಳೋದು ಯಾವುದಕ್ಕೆ ನಾವು ವ್ಯಾಪಾರ ಅಂತೀವಲ್ಲ, ಅದೇ ರೀತಿಯಾಗಿ ಒಂದು ಸಲ ರಾಗ ಮಾಡೋದು, ಒಂದು ಸಲ ದ್ವೇಷ ಮಾಡೋದು, ದ್ವೇಷ ಆದ್ಮೇಲೆ ರಾಗ, ರಾಗ ಆದ್ಮೇಲೆ ದ್ವೇಷ, ಪುನಃ ದ್ವೇಷ, ಪುನಃ ರಾಗ, ಪುನಃ ರಾಗ, ಪುನಃ ದ್ವೇಷ. ಈ ವ್ಯಾಪಾರ ಒಂದು ಪ್ರತಿದಿನ ನಡೀತಾನೆ ಇದೆ. ಪ್ರತಿ ಸಮಯ ಒಂದು ಸಮಯ ಕೂಡ ರಾಗದ್ವೇಷ ಇಲ್ಲದೆ ಇವನು ಜೀವನ ಕಳೆಯೋದಿಲ್ಲ. ಹೆಂಗ ರಾಗದ್ವೇಷ? ಮಾನಸ ವಾಣಿಯವರು ಕಾಯಾಸೆ, ಮನವಚನ ಕಾಯದಿಂದ ಏನ್ ಮಾಡ್ತಾ ಇದ್ದಾನೆ, ಒಂದು ಸಲ ರಾಗ ಮಾಡ್ತಾನೆ, ಒಂದ್ಸಲ ದ್ವೇಷ ಮಾಡ್ತಾನೆ, ಇನ್ನೊಂದ್ಸಲಿ ರಾಗ, ಪುನಃ ದ್ವೇಷ, ಪುನಃ ದ್ವೇಷ, ಪುನಃ ರಾಗ. ಅದರಿಂದ ಏನಾಗ್ತಾ ಇದೆ, ಆಶ್ರವ ಕಾ ದ್ವಾರ ಖುಲಾ ರಹತಾ. ಹಾಗಾಗಿ 24 hours ನನ್ನ ಆಶ್ರವದ ಬಾಗಿಲು ತೆರೆದಿದೆ. ಆಶ್ರವದ ಬಾಗಿಲು ತೆಗೆದಿದೆ ಅಂದ್ರೆ 24 hours ನನಗೆ ಕರ್ಮದ ಬಂಧ ಆಗ್ತಾನೆ ಇದೆ. ಯಾಕೆ ಕರ್ಮದ ಬಂಧ ಆಗ್ತಾ ಇದೆ? ಯಾಕಂದ್ರೆ 24 hours ಅಲ್ಲಿ ಒಂದು ಸಮಯ ಕೂಡ ರಾಗದ್ವೇಷ ಮಾಡದೇ ಇಲ್ಲ ನಾನು. ಪ್ರತಿ ಸಮಯ ರಾಗದ್ವೇಷ ಮಾಡ್ತೇನೆ, ಹಾಗಾಗಿ ಪ್ರತಿ ಸಮಯ ಕರ್ಮದ ಬಂಧ ಆಗ್ತಾ ಇದೆ. ಹೇಳ್ತಾರೆ ಈ ರೀತಿಯಾದ ಯಾವ